ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಪತ್ರಿಕೆ ಸ್ಟಾರ್ಟ್ ಮಾಡಿ 100 ವರ್ಷಗಳಾದಮೇಲೆ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಪತ್ರಿಕೆನ ಸ್ಟಾರ್ಟ್ ಮಾಡಿ 100 ವರ್ಷಗಳ ಆದಮೇಲೆ KUWJ ಅಂತ ಒಂದು ಸಂಸ್ಥೆ ಅಟ್ಲೀಸ್ಟು ಈಗ ಅವ್ರ ಬಗ್ಗೆ ಇವತ್ತು ಒಂದು ಚರ್ಚೆ ಇಟ್ಟಿರೋದು ನಾನು ಮೊದಲನೇದಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಿದ ತಕ್ಷಣವೇ ಮಹಾತ್ಮ ಗಾಂಧೀಜಿಯವರು ಅಂದಿದ ತಕ್ಷಣ ಒಬ್ಬರು ಫ್ರೀಡಮ್ ಫೈಟರ್ ಅಂತ ಹೇಳ್ತೀವಿ, ಇನ್ನೊಬ್ಬರು ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿ ಈಗ ತಾನೇ ಮಾತಾಡಿದಂಥ ಹಿರಿಯರಾದಂಥ ವಿಶ್ವೇಶ್ವರ ಭಟ್ರು ಭಾಳ ಪ್ರಸ್ತುತವಾಗಿ ಕೆಲವು ವಿಚಾರಗಳನ್ನ ಮಂಡಿಸಿದ್ದಾರೆ. ಸಮೀವುಲ್ಲಾ ಅವರು ಮತ್ತು ಶಿವಾನಂದ್ ಅವರು ನನ್ನ ಆದ ನಂತರ ಮಾತಾಡ್ತಾರೆ. ಈಗ ನಾನು ಭಾಳ ವಿಸ್ತಾರವಾದಂಥ ಒಂದು ಸಬ್ಜೆಕ್ಟ್ ಇದು. ಇದ್ರ ಬಗ್ಗೆ 2 ಅವರ್ ಮಾತಾಡೋ ಅಂದ್ರೂ ಮಾತಾಡ್ತೀನಿ, 3 ಅವರ್ ಮಾತಾಡೋ ಅಂದ್ರೂ ಮಾತಾಡ್ತೀವಿ. ಯಾಕಂದರೆ ನನ್ನ ವೈಯಕ್ತಿಕ ಹಿತಾಸಕ್ತಿಯಿಂದ ನನ್ನ ಅಕಾಡೆಮಿಕ್ ಇಂಟ್ರೆಸ್ಟಿಂದ ನಾನು ಇವರಿಬ್ಬರ ಬಗ್ಗೆ, ಇವರ ಜರ್ನಲಿಸಮ್ ಕ್ವಾಲಿಟೀಸ್ ಬಗ್ಗೆ ಇರ್ಬೋದು, ಇವ್ರ ರೈಟಿಂಗ್ಸ್ ಬಗ್ಗೆ ಇರ್ಬೋದು, ಎಡಿಟೋರಿಯಲ್ಸ್ ಬಗ್ಗೆ ಆಗಲಿ ಒಂದು ವಿಸ್ತಾರವಾದಂಥ ಒಂದು ಅಧ್ಯಯನ ನಾನು ಭಾಳ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದೇನೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ, ಒಂದು 3-4 ತಿಂಗಳಿಂದ ಡೆಲ್ಲಿ ಪ್ರೆಸ್ ಕ್ಲಬ್ನವರು ನನ್ನ ಕರೆದಿದ್ರು. ನನಗೂ ಒಂದು ಆಶ್ಚರ್ಯ ಆಯಿತು. ಅಲ್ಲೂ ಅಂಬೇಡ್ಕರ್ ಬಗ್ಗೆ ಅವರ ಜರ್ನಲಿಸಮ್, ಅಂಬೇಡ್ಕರ್ ಆಸ್ ಎ ಜರ್ನಲಿಸ್ಟ್ ಅಂತ ಅಂದ್ಬಿಟ್ಟು ಅಲ್ಲೊಂದು ಡಿಸ್ಕಷನ್ ಕರೆದಿದ್ರು. ಅಲ್ಲಿ ನಾನು ಹೋಗಿದ್ದೆ. ನಾನು ಅವ್ರಿಗೆ ಕೇಳಿದೆ, ವಾಟ್ ಎ ಸರ್ಪ್ರೈಸ್, ನೀವು ಯಾಕೆ ಇದನ್ನು ಇಡ್ತಾ ಇದ್ದೀರಿ ಏನು ಅಂತಂದ್ಬಿಟ್ಟು ಹೇಳಿದ್ದಕ್ಕೆ, ಇಲ್ಲೆಲ್ಲ ನಾವು ಈಗ ಫ್ರೀಡಮ್ ಮೂಮೆಂಟಲ್ಲಿ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ, ಪ್ರೀ ಇಂಡಿಪೆಂಡೆನ್ಸಲ್ಲಿ ಇದ್ದಂಥ ಯಾರು ಹೋರಾಟಗಾರರಿದ್ದರು ಅವ್ರು ಎಷ್ಟು ಜನ ಜರ್ನಲಿಸ್ಟ್ಗಳಾಗಿದ್ದಾರೆ, ಯಾಕೆ ಆಗಿದ್ರು ಅನ್ನೋದ್ರ ಬಗ್ಗೆ ನಾವು ಒಂದು ಡಿಸ್ಕಷನ್ ಇಡ್ತಾ ಇದ್ದೀವಿ. ಅದರಲ್ಲಿ ಇವ್ರದ್ದು ಒಂದು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ನಾನು ಮಾತಾಡಿ ನಾವು ಭಟ್ರು ಇಲ್ಲಿಂದ 2.5 ಗಂಟೆ ಗುಲ್ಬರ್ಗ ಹೋಗಿ ಗುಲ್ಬರ್ಗದಿಂದ ನಾವು ಪ್ರಯಾಣ ಬೆಳೆಸಬೇಕು. ನಾನು ಅತಿ ಹೆಚ್ಚು ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಏನು ಹೇಳಬೇಕಂತಿದ್ದೀನಿ ಅದನ್ನು ಕೆಲವು ನಿಮಿಷಗಳಲ್ಲಿ ಹೇಳಿ ಮುಂದಿನ ವಿಚಾರ ಮಂಡಿಸೋರಿಗೆ ನಾನು ಅವಕಾಶ ಮಾಡಿಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತು ಗಾಂಧೀಜಿಯವರು ಅವರು ಮೊದಲನೇದಾಗಿ ಪತ್ರಕರ್ತರು, ಅದಾದ ನಂತರ ಅವರು ಬ್ಯಾರಿಸ್ಟರು, ಅದಾದ ನಂತರ ಫ್ರೀಡಮ್ ಫೈಟರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಲಂಡನ್ಗೆ ಹೋದಾಗ ಅಲ್ಲಿ ಅವರಿಗೆ ಪತ್ರಿಕೆಗಳನ್ನ ಫಸ್ಟ್ ಟೈಮ್ ನೋಡ್ತಾರೆ. ಈ ಥರದ ಒಂದು ಪತ್ರಿಕೆ ನಾನು ಪ್ರಾರಂಭಿಸಬೇಕು, ನಾನು ಬರವಣಿಗೆ ಬರೀಬೇಕು ಅಂತಂದ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಅವರು ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ ಏನು ಲಂಡನ್ನಲ್ಲಿ ಒಂದು ಅವಕಾಶ ಸಿಕ್ತು, ಅವ್ರಿಗೆ ಬೇರೆ ಬೇರೆಯವ್ರ ಸಂಪರ್ಕ ಬೆಳೆದ್ರೂ ಧೀರುಭಾಯಿ ಅವ್ರ ಜೊತೆ ಸಂಪರ್ಕಕ್ಕೆ ಬಂದಾಗ ಅವರು ಒಂದು ಪತ್ರಿಕೆಯನ್ನು ನಡೆಸ್ತಾರೆ. ಆ ಪತ್ರಿಕೆಗೆ ಇಂಡಿಯಾದ ಬಗ್ಗೆ ಕಲ್ಚರ್ ಇರ್ಬೋದು, ಫೆಸ್ಟಿವಲ್ಸ್ ಇರ್ಬೋದು, ಟ್ರೆಡಿಷನ್ಸ್ ಇರ್ಬೋದು, ಇದ್ರ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಮತ್ತು ಹಬ್ಬಗಳ ಬಗ್ಗೆ ಬರೀತಾರೆ. ಆದರೆ ಅವ್ರಿಗೆ ಯಾವತ್ತೂ ಸೌತ್ ಆಫ್ರಿಕಾಗೆ ಹೋಗಿ ಅವ್ರಿಗೆ ಅಪರ್ತೈಡ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಜರ್ನಲಿಸಮ್ದು ಇಂಪಾರ್ಟೆನ್ಸು ಗೊತ್ತಾಗಿರಲಿಲ್ಲ ಅವ್ರಿಗೆ. ಆಗ ಅವ್ರೇನು ಮಾಡ್ತಾರೆ, ಇಲ್ಲ ಇದೊಂದು ಮೀಡಿಯಮ್, ಒಂದು ಟೂಲಾಗಿ ಇದನ್ನು ಯೂಸ್ ಮಾಡಬೇಕು, ನಾನು ಪತ್ರಿಕೋದ್ಯಮನ ಒಂದು ಟೂಲಾಗಿ ನಾನು ಯೂಸ್ ಮಾಡಿ ಎಜುಕೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು, ಇದನ್ನು ಉಪಯೋಗಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇಡೀ ಪತ್ರಿಕೆ ಪ್ರಾರಂಭ ಮಾಡೋಕ್ಕೆ ಮೊದಲು ಇಡೀ ದೇಶದಲ್ಲಿ ಬಂದು ದೇಶದ ಪ್ರಮುಖ ಸಂಪಾದಕರನ್ನ ಮತ್ತು ಪತ್ರಿಕೆಗಳನ್ನ ವಿಸಿಟ್ ಮಾಡ್ತಾರೆ. ಗಾಂಧೀಜಿಯವರು ವಿಸಿಟ್ ಮಾಡಿ ಅವರು, ನಾನು ಅಲ್ಲೊಂದು ಅಪರ್ತೈಡ್ ವಿರುದ್ಧ ಒಂದು ಚಳುವಳಿ ಅಥವಾ ಕ್ಯಾಂಪೇನ್ ಮಾಡ್ತಾಯಿದ್ದೀನಿ, ಸೌತ್ ಆಫ್ರಿಕಾದಲ್ಲಿ ಇಂಡಿಯನ್ಸ್ ಭಾಳ ಅನ್ಯಾಯ ಆಗ್ತಾಯಿದೆ, ನೀವೆಲ್ಲ ನನಗೆ ಸಹಕಾರ ಕೊಡಬೇಕು, ನಾನು ನಿಮಗೆ ಇಲ್ಲಿಗೆ ಬರೆದು ಕಳಿಸ್ತೀನಿ, ಅದನ್ನು ಸ್ವಲ್ಪ ಪಬ್ಲಿಷ್ ಮಾಡೋವಂಥ ಒಂದು ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಎಲ್ಲರೂ ಅವರಿಗೆ ಒಪ್ಪಿಗೆ ಕೊಟ್ಟು ಅವರು ಯಂಗ್ ಇಂಡಿಯಾ ಪತ್ರಿಕೆ 1903 1903 ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ
ಪತ್ರಿಕೆಗಳು ಯಂಗ್ ಇಂಡಿಯಾ ಇರ್ಬೋದು, ನವಜೀವನ್ ಇರ್ಬೋದು, ಈ ಪತ್ರಿಕೆಗಳನ್ನ ಮಾಡ್ತಾರೆ. ತಮಿಳಲ್ಲಿ ತೊಗೊಂಬರ್ತಾರೆ, ಗುಜರಾತಿಯಲ್ಲಿ ತೊಗೊಂಬರ್ತಾರೆ ಪತ್ರಿಕೆಗಳನ್ನ. ಎಷ್ಟು ನಾನು ಇವತ್ತು ಎಲ್ಲ ಪತ್ರಿಕೆ ನಡ್ಸೋಕ್ಕಾಗುತ್ತೆ ಅಂತ ಹೇಳ್ತಾ ಇರಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಇಂಡಿಯನ್ ಕಮ್ಯುನಿಟಿ ಏನು ಬಿಸ್ನೆಸ್ ಮ್ಯಾನ್ ಇದ್ದರು, ಅವ್ರು ಬಂದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೂ, ಇದೆಲ್ಲ ನಾನು ಬಿಸ್ನೆಸ್ಗಾಗಿ ನಡೆಸ್ತಾ ಇಲ್ಲ, ಒಂದು ಮಿಷನ್ ಇದೆ, ಒಂದು ಕಾಸ್ ಇದೆ ಇದಕ್ಕೆ, ಹಾಗಾಗಿ ನಾನು ನಡೆಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಭಾಳ ವರ್ಷಗಳ ಕಾಲ ಇಬ್ಬರು ಅಸಿಸ್ಟೆಂಟ್ ಇಟ್ಕೊಂಡು ಸುಮಾರು 35ರಿಂದ 40 ವರ್ಷಗಳ ಕಾಲ ಅವರು ಎಡಿಟ್ರಾಗಿ, ಒಬ್ಬ ಪತ್ರಕರ್ತನಾಗಿ, ಒಬ್ಬ ಪ್ರಿಂಟರಾಗಿ ಮಳೆ ಜೋಡಿಸೋದನ್ನು ಕಲಿಯುವಂಥ ಒಂದು ಪ್ರಸಂಗ ಇವತ್ತು ಗಾಂಧೀಜಿಯವರು ಬರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಶ್ವೇಶ್ವರ ಭಟ್ರು ಹೇಳ್ದಂಗೆ ಆವತ್ತಿನ ಉದ್ದೇಶ ಬೇರೆ ಇತ್ತು. ನಮಗೆ ಫ್ರೀಡಮ್ ಸ್ಟ್ರಗಲ್ ಅನ್ನೋದು ಒಂದು ದೊಡ್ಡ ವೆಪನ್. ನಾವು ಕೊಲೋನಿಯಲಿಸಮ್ ವಿರುದ್ಧ ನಾವು ಫೈಟ್ ಮಾಡಬೇಕಾಗಿದೆ, ಬ್ರಿಟಿಷರನ್ನ ಓಡಿಸ್ಬೇಕಾಗಿದೆ, ಈ ದೇಶ ಬಿಟ್ಟು ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಗಾಂಧೀಜಿಯವರು ಈ ಥರದ ಒಂದು ಹೋರಾಟ ಮಾಡಬೇಕಾಯಿತು. ಆದರೆ ಒಂದು ನಾವು ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರು ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ್ರೂ, ಅವರ ಆಬ್ಜೆಕ್ಟಿವ್ಸೇ ಬೇರೆ ಇದ್ರೂ, ಇವರ ಆಬ್ಜೆಕ್ಟಿವ್ಸ್ ಬೇರೆ ಇದ್ರೂ, ಇಬ್ಬರಲ್ಲಿ ಒಂದು ಸಿಮಿಲಾರಿಟಿ ಇತ್ತು. ಇಬ್ಬರೂ ಭಾಳ ನೈತಿಕತೆಗೆ ಹೆಸರಾದಂಥ ಇಬ್ಬರು ವ್ಯಕ್ತಿಗಳು. ಯಾಕಂದರೆ ಮಾರಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಏನಿತ್ತು ಅದರಲ್ಲಿ ಯಾವುದೇ ಥರದ ಡಿಫ್ರೆನ್ಸಸ್ ಇರಲಿಲ್ಲ. ಇನ್ನೊಂದು, ಗಾಂಧೀಜಿಯವರು ಬರಬೇಕಾದ್ರೆ ಅವರು 2ನೇ ಮಗನ ಕಳಿಸ್ತಾರೆ. ನೀನು ಸೌತ್ ಆಫ್ರಿಕಾಗೆ ಹೋಗಪ್ಪ, ನೀನು ಹೋಗ್ಬಿಟ್ಟು ಅಲ್ಲಿ ಇದನ್ನು ಮುಂದುವರಿಸು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ ನಂತರ ಫ್ರೀಡಮ್ ಸ್ಟ್ರಗಲ್ಗೆ ಹೋಗ್ತಾರೆ. ಅವರು ಭಾಳ ವರ್ಷಗಳ ಕಾಲ ಅವರು ಜೈಲಲ್ಲಿ ಇರಬೇಕಾಗುತ್ತೆ, ಕೆಲವು ಸಾರಿ ಅಂಡರ್ಗ್ರೌಂಡ್ ಹೋಗ್ಬೇಕಾಗುತ್ತೆ. ಅವರ ಸಂಪಾದಕೀಯನ ಎಷ್ಟು ಪ್ರಭಾವ ಬೀರ್ತಾ ಇತ್ತು ಅಂತಂದರೆ, ಆ ಸಂಪಾದಕೀಯನ ಓದಿ ನೀರು ಏನು ಹಳ್ಳಿಗಳಲ್ಲಿ ಏನು ಬಾವಿಗಳಿರ್ತವೆ, ಸಾರ್ವಜನಿಕರು ಎಲ್ಲಿ ಬಾವಿ ತೋಡ್ತಾರೆ, ಇದು ನೀರು ತೆಗಿತಾರೆ, ಬಿಂದಿಗೆಯಲ್ಲಿ ಸೇತ್ಕೊಂಡು ಮನೆಗಳಿಗೆ ಎತ್ಕೊಂಡು ಹೋಗ್ತಾರೆ, ಅಂಥ ಜಾಗದಲ್ಲೂ ಇವತ್ತು ಬ್ರಿಟಿಷ್ ಪೊಲೀಸ್ನವ್ರು ಆಗ್ತಾಯಿದ್ರು. ಯಾಕಂತಂದ್ರೆ ಅಲ್ಲೇನು ಚರ್ಚೆ ಆಗುತ್ತೆ ನೋಡಿ ಅಂತ ಗಾಂಧೀಜಿಯವರು ಈ ಥರ ಬರೆದಿದ್ದಾರಂತೆ ಪತ್ರಿಕೆಗಳಲ್ಲಿ ಅಂತ ಮಾತಾಡೋ, ಅಂದರೆ ಆ ಮಟ್ಟದ ಒಂದು ಪ್ರಭಾವ. ಯಾಕಂದರೆ ಅವ್ರ ಎಡಿಟೋರಿಯಲ್ಸ್ನ ನೋಡಿದಾಗ ಇಡೀ ವ್ಯಾಲ್ಯೂಸ್ ಬಗ್ಗೆ ಬರೀತಾರೆ, ಇನ್ಸೈಟ್ ಬಗ್ಗೆ ಬರೀತಾರೆ, ಏನು ಈ ದೇಶಕ್ಕೆ ಏನು ಬೇಕಾಗಿದೆ ಮತ್ತು ಯಾವ ಥರ ಈ ದೇಶನ ನಾವು ಪಡಿಬೇಕು, ಮತ್ತು ಭ್ರಾತೃತ್ವದ ಬಗ್ಗೆ, ಒಂದು ದೊಡ್ಡ ಸಮಾನತೆ ಮತ್ತು ಭ್ರಾತೃತ್ವದ ಬಗ್ಗೆ. ಯಾಕಂದರೆ ಅವರು ಹರಿಜನ್ ಪತ್ರಿಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದನ್ನು ಪೂನಾ ಪ್ಯಾಕ್ಟು ಬಂದು, ಆ ಪೂನಾ ಪ್ಯಾಕ್ಟ್ ಬಗ್ಗೆ ನಾನು ವಿಸ್ತಾರವಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಸಪ್ರೇಟ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬರಬೇಕು ಅಂದಾಗ ಗಾಂಧೀಜಿಯವರು ಉಪವಾಸ ಕೂರ್ತಾರೆ, ಆಮೇಲೆ ಒಂದು ಕಾಂಪ್ರಮೈಸ್ ಆಗುತ್ತೆ. ಅದಾದಮೇಲೆ ಪೊಲಿಟಿಕಲ್ ರಿಸರ್ವೇಷನ್ ಬರೋಕ್ಕೆ ಒಪ್ಕೊಳ್ತಾರೆ, ಡಬಲ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅದಾದ ನಂತರ ಅವರು ಹರಿಜನ್ ಪತ್ರಿಕೆ, ಯಾಕಂದರೆ ಆ ಇಶ್ಯೂ ಅವ್ರಿಗೆ ಗೊತ್ತಾಗುತ್ತೆ, ಗ್ರಾವಿಟಿ ಆಫ್ ಏನು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಗೊತ್ತಾಗಿ ಸಾಮಾಜಿಕ ಪಿಡುಗು ಅನ್ನೋದನ್ನು, ಅದು ತೀವ್ರತೆಯನ್ನು ಅವ್ರಿಗೆ ಅರ್ಥ ಆದಾಗ ಗಾಂಧೀಜಿಯವರು ಈ ಥರದ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ 1946ರಲ್ಲಿ ಹರಿಜನ್ ನಿಂತೋದ್ರೂ ಕೆಲವು ಪತ್ರಿಕೆಗಳು ಮುಂದುವರ್ಸ್ಕೊಂಡ್ಬರ್ತಾರೆ. ಆದರೆ ಇವತ್ತು ಸರ್ವೈವ್ ಆಗೋಕ್ಕಾಗೋದಿಲ್ಲ. ಯಾಕಂತಂದರೆ ಅಷ್ಟೊತ್ತಿಗೆ ಬೇಕಾದಷ್ಟು ಪತ್ರಿಕೆಗಳು ಉಟ್ಕೊಂಡಿರ್ತವೆ ಈ ದೇಶದಲ್ಲಿ. ಒಂದು ಏಜೆನ್ಸಿಗಳು ಇರ್ಬೋದು, ಈ ಥರದ್ದೆಲ್ಲ ಉಟ್ಕೊಂಡು ಇವತ್ತು ಗಾಂಧೀಜಿಯವ್ರನ್ನ ನಾವು ಒಬ್ಬ ಮೊದಲನೇದಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು. ಈ ದೇಶದಲ್ಲಿ ನೀವು ನೆಹರು ಅವ್ರು ತೊಗೊಳ್ಳಿ, ಗಾಂಧೀಜಿಯವ್ರು ತೊಗೊಳ್ಳಿ, ಅರಬಿಂದೋ ತಗೊಳ್ಳಿ, ಅಂಬೇಡ್ಕರ್ ಅವರು ತೊಗೊಳ್ಳಿ, ಆನೆ ಬೆಸೆಂಟ್ ತಗೊಳ್ಳಿ, ಸರೋಜಿನಿ ನಾಯ್ಡು ತೊಗೊಳ್ಳಿ, ನೀವು ಎಷ್ಟು ಜನನ ನೀವು ತೊಗೊಂಡ್ರೂ ಇವರೆಲ್ಲ ಒಂದಲ್ಲ ಒಂದು ಥರದಲ್ಲಿ ಪತ್ರಕರ್ತರಾಗಿ ಕೆಲಸನ ಪ್ರಾರಂಭಿಸಿ ಇವತ್ತು ನೂರಾರು ಜನ ಪತ್ರಕರ್ತರು ಇವತ್ತು ಇದ್ದಾರೆ. ಮೌಲಾನಾ ಆಜಾದಿಂದ ಹಿಡಿದು ಬೇರೆ ಬೇರೆ ಧರ್ಮದಲ್ಲಿ, ಈವನ್ ಭಗತ್ ಸಿಂಗ್ ವಾಸ್ ಅ ಜರ್ನಲಿಸ್ಟ್, 5 ಭಾಷೆಗಳಲ್ಲಿ ಬರೀತಾ ಇದ್ರು ಅವರು. ಹಂಗಾಗಿ ಇವತ್ತು ಈ ದೇಶದಲ್ಲಿ ಒಂದು ಪತ್ರಿಕೆಗೆ ಮತ್ತು ಪತ್ರಕರ್ತರಿಗೆ ಒಂದು ದೊಡ್ಡ ಇತಿಹಾಸನ ಕೊಟ್ಟಂಥ ಗಣ್ಯರಲ್ಲಿ ಗಾಂಧೀಜಿಯವರು ಒಬ್ಬರು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು, ಇವತ್ತು ಅಂಬೇಡ್ಕರ್ ಅವರು ಏನು ವಿದೇಶದಲ್ಲಿ ಓದಿ ಅವ್ರಿಗೆ ಅಷ್ಟೊಂದು ವಿದ್ಯಾವಂತರಾಗಿ, ಯಾಕಂದರೆ ಸಾಮಾಜಿಕ ಪಿಡುಗಲ್ಲಿ ನೊಂದು ಬೆಂದು ಬೆಳೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಅನಿವಾರ್ಯವಾಗಿ ಇವತ್ತು ಅವ್ರ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಆವತ್ತಿನ ವ್ಯವಸ್ಥೆ ಏನಿತ್ತು, ಪತ್ರಿಕೆಗಳು ಅವರ ದಲಿತರಿಗೆ ಮತ್ತು
ಏನು ಪಂಚಮರು ಅಂತ ಹೇಳ್ತಾ ಇದ್ದಾರೆ, ಅವರ ಸಮಸ್ಯೆಗಳಿಗಿರ್ಬೋದು, ಇಲ್ಲಾಂದರೆ OBCಗಳ ಸಮಸ್ಯೆ ಇರ್ಬೋದು, ಇವುಗಳನ್ನ ಪ್ರಾಮಿನೆನ್ಸ್ ಆಗಿ ಅವ್ರಿಗೆ ಏನು ಡಿಸ್ಪ್ಲೇ ಮಾಡ್ತಾ ಇರಲಿಲ್ಲ, ಒಂದು ಸ್ಪೇಸ್ ಕೊಡ್ತಾ ಇರಲಿಲ್ಲ, ಒಂದು ಜಾಗ ಕೊಡ್ತಾ ಇರಲಿಲ್ಲ, ಆ ಸುದ್ದಿಗಳನ್ನ ಆಗ್ತಾ ಇರಲಿಲ್ಲ ಅಂತ ಅವರಿಗೆ ಒಂದು ದೊಡ್ಡ ಆಘಾತ ಆಗುತ್ತೆ. ಒಂದು ಸಾರಿ ಅವರೇ ಬರ್ಕೊಂಡಿದ್ದಾರೆ, ಅವರು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ಒಂದು ಜಾಹೀರಾತು ಕೊಡೋಕೆ ಹೋಗ್ತಾರೆ, ಈ ಥರ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತ. ಕೇಸರಿ ಪತ್ರಿಕೆಯಲ್ಲಿ ತಿಲಕರು ಇರ್ತಾರೆ, ಆದ್ರೂ ಒಂದು ಅಡ್ವರ್ಟೈಸ್ಮೆಂಟು ಅವ್ರು ಹಾಕೋದಿಲ್ಲ. ಯಾಕೆಂತಂದರೆ ಅಡ್ವರ್ಟೈಸ್ಮೆಂಟ್ ಹಾಕೋದೂ ಒಂದು ಅಸ್ಪೃಶ್ಯತೆಗೆ ನಾವು ಎಲ್ಲೋ ಒಂದು ಕಡೆಗೆ ಮೈಲಿಗೆ ಆಗ್ಬಿಡುತ್ತೆ ಅನ್ನೋ ಒಂದು ಆ ಥರದ ಮನಸ್ಥಿತಿ ಇದ್ದಂಥ ಆವತ್ತಿನ ಕಾಲ ಅದು. ಆದರೆ ಇವತ್ತು ಕಾಲ ಬದಲಾಗಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಪತ್ರಿಕೆಗಳನ್ನ ಪ್ರಾರಂಭ ಮಾಡಿ, ಅಂದರೆ ಜನತಾ ಮತ್ತು ಸಮತಾ ಹೆಸರು ಚೇಂಜ್ ಮಾಡ್ತಾರೆ, ಹಂಗಾಗಿ ಅದನ್ನು ಚೇಂಜ್ ಮಾಡಿರೋದನ್ನ ಲೆಕ್ಕಕ್ಕೆ ತೊಗೊಂಡ್ರೆ 5 ಪತ್ರಿಕೆಗಳಾಗ್ತವೆ. ಅವರು ಯಾಕೆ ನಾನು ಅದನ್ನು ಮೂಕನಾಯಕ ಮೂಕನಾಯಕ ನ್ಯೂಸ್ ಪೇಪರಲ್ಲಿ ನಾನು ಅವರ ಎಡಿಟೋರಿಯಲ್ಸ್ ಮರಾಠಿಯಲ್ಲಿ ಇದ್ದಿದ್ದನ್ನು ಟ್ರಾನ್ಸ್ಲೇಷನ್ಸ್ ಬಂದಿದ್ದಾವೆ, ಅದನ್ನು ಕೆಲವು ಓದಿದ್ದೀನಿ ನಾನು. ಹಂಗಾಗಿ ಅವರು ಏನು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಇವರು ಅದನ್ನೇ ಅಡ್ವರ್ಟೈಸ್ಮೆಂಟ್ನ ವಿರೋಧಿಸ್ತಾರೆ. ಯಾಕಂತಂದರೆ ಅಡ್ವರ್ಟೈಸ್ಮೆಂಟ್ ಮಿಸ್ಲೀಡಿಂಗ್ ಇರುತ್ತೆ, ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಮತ್ತೆ ಪ್ರಮೋಟ್ ಮಾಡ್ತಾ ಇದ್ದೀವಿ, ಇಂಥ ಜಾಹೀರಾತುಗಳು ಬರಬಾರ್ದು ಅನ್ನೋದು ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿರ್ತಾರೆ. ಅಂದರೆ ಆವತ್ತಿನ ಕಾಲಘಟ್ಟದಲ್ಲಿ ಪತ್ರಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಈ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಇಲ್ಲದೆ ಹೋಯ್ತಲ್ಲ, ನಾವು ಯಾಕೆ ಬರೀಬಾರ್ದು ಅಂತ ಅಂದ್ಬಿಟ್ಟು ಪತ್ರಿಕೆಗಳು ತೆಗೆದು ಪತ್ರಿಕೆ ಮಾಡೋಕ್ಕೆ ಹೋದಾಗ ನಾವು ಇವತ್ತು ನಾನು ನೆನಬೇಕಾಗಿರೋದು ಕೊಲ್ಲಾಪುರದ ಶಾಹುಜಿ ಮಹಾರಾಜರನ್ನು. ಯಾಕಂದರೆ ಅವರು ಮೊದಲನೇದಾಗಿ ಫಂಡ್ ಮಾಡೋದು ಅವರೇನೆ. ಯಾಕಂದರೆ ಅವ್ರ ಎಜುಕೇಷನ್ಗೂ ಫಂಡ್ ಮಾಡಿರ್ತಾರೆ, ಅವರ ಪತ್ರಿಕೆ ಸ್ಟಾರ್ಟ್ ಮಾಡೋದಕ್ಕೂ ಫಂಡ್ ಮಾಡ್ತಾರೆ ಅವರು. ಆ ಫಂಡಿಂಗಲ್ಲಿ ಅವರು ಪತ್ರಿಕೆಗಳನ್ನ ತೊಗೊಂಬಂದು ಭಾಳಷ್ಟು ವರ್ಷಗಳ ಕಾಲ ಮುಂಬೈಯಲ್ಲಿ 3-4 ಪತ್ರಿಕೆಗಳು ತೊಗೊಂಬಂದು, ನೀವು ನಂಬೋದಿಲ್ಲ, ಅವರು ಬದುಕಿದ್ದು 65 ವರ್ಷ, 36 ವರ್ಷಗಳ ಕಾಲ ಪತ್ರಕರ್ತರಾಗಿ ಉಳಿತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 65 ಇಯರ್ಸಲ್ಲಿ 36 ಅಂದರೆ ನಾವು 3.25 ವಯಸ್ಸು ಅವರು ಪತ್ರಿಕೋದ್ಯಮಕ್ಕೆ ಕಳೀತಾರೆ. ಆದರೆ ಅಂಥ ಪತ್ರಿಕೋದ್ಯಮಕ್ಕೆ 36 ವರ್ಷ ತ್ಯಾಗ ಮಾಡೋದಂಥವ್ರು, ಕೆಲಸ ಮಾಡಿದವ್ರನ್ನ ನಾವು ಪತ್ರಕರ್ತರು ಅಂತ ಗುರುತಿಸಲಿಲ್ಲ. ಕೆಲವು ಅವಿವೇಕಿಗಳು ಈಗಲೂ ಮಾತಾಡ್ತಾರೆ, ಏನಂತ ಅಂಬೇಡ್ಕರ್ ಅವರು ಸಂವಿಧಾನನೇ ಬರೀಲಿಲ್ಲ ಅಂತ. ಅಂಥ ಅವಿವೇಕಿಗಳ ಮಧ್ಯೆ ಇಂಥ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬೆಳೆದು ಇಷ್ಟೊಂದು ವಿದ್ವತ್ ಗಳಿಸಿ ಇಂಥ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿ ಈ ಮಟ್ಟಕ್ಕೆ ಬರ್ತಾರೆ ಅಂತಂದರೆ, ಇವತ್ತು ಈ ದೇಶ ಏನಾದರೂ ಇವತ್ತು ವಿಭಜನೆ ಆಗದೆ ಪಾಕಿಸ್ತಾನ್ ಥರ 5 ಸಂವಿಧಾನ ಬರದೆ, ಯಾಕಂದರೆ ಪ್ರಿಯಾಂಬಲ್ಗಳು ಚೇಂಜ್ ಮಾಡಿದೆ, ಇಲ್ಲ ಫ್ರಾನ್ಸ್ ಥರ 5th ರಿಪಬ್ಲಿಕ್ ಆಗದೆ, ಏನಾದರೂ ಈ ಥರ ಇಲ್ಲ ಶ್ರೀಲಂಕಾ ಥರ ಏನಾದರೂ ಆಗದೆ ಹೋದರೆ ಈ ದೇಶಕ್ಕೆ ಇಬ್ಬರು ಕಾರಣ. ಒಂದು ಮಹಾತ್ಮ ಗಾಂಧಿ, ಒಬ್ಬರು ಅಂಬೇಡ್ಕರ್. ಇವರಿಬ್ಬರಿಂದ ಮಾತ್ರ ಈ ದೇಶ ಉಳ್ಕೊಂಡಿದೆ ಹೊರತು ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ, ಯಾವುದೇ ಐಡಿಯಾಲಜಿಯಿಂದ, ಯಾವುದೇ ಸಿದ್ಧಾಂತದಿಂದ ಬೇಕಾದಷ್ಟು ಐಡಿಯಾಲಜಿಗಳು ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಸಾಲಿನ ಹೋರಾಟಗಳು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವರಿಬ್ಬರು ಇವತ್ತು ಈ ದೇಶನ ದಿಕ್ಕು ತಪ್ಪದಂಗೆ ಒಬ್ಬರು ಸಂವಿಧಾನ ಕೊಟ್ಟರೆ, ಒಬ್ಬರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಹಕ್ಕುಗಳನ್ನ ನಾವು ಪ್ರತಿಪಾದನೆ ಮಾಡ್ಕೊಂಡು ಇವತ್ತು ಹೋಗೋದಕ್ಕೆ ಈ ಥರದ ಮಹನೀಯರು ಅಗತ್ಯ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ನಾವು ಅಬ್ಸರ್ವ್ ಮಾಡಿದಾಗ ಆವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ನನಗೇನು ಭಾಳ ದೊಡ್ಡ ಡಿಫ್ರೆನ್ಸ್ ಅಂತ ಏನು ಕಾಣ್ತಾ ಇರಲಿಲ್ಲ. ಯಾಕಂತಂದರೆ ಇವತ್ತು ಪತ್ರಿಕೆಗಳಲ್ಲಿ ಒಳ್ಳೆ ಆಯಕಟ್ಟಿನಲ್ಲಿರುವಂಥ ಮೇಲ್ವರ್ಗದ ಪತ್ರಕರ್ತರಿರ್ಬೋದು, ಇಲ್ಲಾಂದರೆ ಸಂಪಾದಕೀಯ ಇರ್ಬೋದು, ಈ ಥರದ್ರಲ್ಲಿ ಯಾವ ಥರದ ಸುದ್ದಿ ಹಾಕಬೇಕು, ಯಾವ ಥರದ ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲಿ ಏನಾಗಬೇಕು ಅಂತ. ಅಮೆರಿಕಾದಲ್ಲಿ ಬುಕ್ನರ್ ಟಿ ವಾಷಿಂಗ್ಟನ್ ಅಂತ ಅಂದ್ಬಿಟ್ಟು ಒಬ್ಬ ಬ್ಲ್ಯಾಕ್ನ ದೊಡ್ಡ ಸ್ಪೋಕ್ಸ್ ಪರ್ಸನ್ನು, ಅವನು ಹೇಳ್ತಾನೆ, ಅಮೆರಿಕನ್ ನ್ಯೂಸ್ ಪೇಪರ್ಸಲ್ಲಿ ಬ್ಲ್ಯಾಕ್ಸ್ ಏನಾದರೂ ಸುದ್ದಿ ಬರಬೇಕಾದ್ರೆ ಯಾವುದೋ ಒಂದು ಮೈನರ್ ಕ್ರೈಮೋ ಇಲ್ಲದು ಬಿಗ್ ಕ್ರೈಮ್ ಏನಾದರೂ ಆದರೆ ಅದನ್ನು ಮಾತ್ರ ನಾನು ಓದ್ತಾ ಇದ್ದೆ, ಹಂಗಾಗಿ ನಮ್ಗೆ ಯಾವುದೇ ಥರ ನ್ಯಾಯ ಸಿಕ್ಕಿಲ್ಲ ಅಂತಂದ್ಬಿಟ್ಟು. ಆ ವಾಷಿಂಗ್ಟನ್ ಹೇಳಿರೋದಕ್ಕೂ ಅಂಬೇಡ್ಕರ್ ಅವರು ಹೇಳಿರೋದಕ್ಕೂ ಯಾವುದೇ ಥರದ ವ್ಯತ್ಯಾಸಗಳು ಭಾರತದ ಪತ್ರಿಕೋದ್ಯಮದಲ್ಲಿ ಏನು ವ್ಯತ್ಯಾಸಗಳೇನಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ 8 ವರ್ಷದ ಹಿಂದೆ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ರು. ಯಾವ್ಯಾವ ಪತ್ರಿಕೆಗಳಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ OBCಗಳಿದ್ದಾರೆ ಏನು ಅಂತಂದ್ಬಿಟ್ಟು. 93% ಆಫ್ ದಿ ನ್ಯೂಸ್ ಪೇಪರ್ ಆರ್ಗನೈಸೇಷನ್ಸ್ ಇನ್ ದಿಸ್ ಕಂಟ್ರಿ ಡಿಡ್ ನಾಟ್ ರೆಸ್ಪಾಂಡ್ ಟು ದೇರ್ ಕ್ವಶನೇರ್. ಯಾಕಂತಂದರೆ ಅವ್ರಿಗೆ ಇಟ್ಕೊಂಡೇ ಇರಲಿಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಪತ್ರಿಕೆ ಇವತ್ತು ನಾವು ಸಾಮಾಜಿಕವಾಗಿ ಒಂದು ಪ್ರತಿಬಿಂಬಿಸಬೇಕಾದ್ರೆ ಒಂದು ಡೈವರ್ಸಿಟಿ ಇರಬೇಕು. ಎಲ್ಲ ಧರ್ಮ, ಭಾಷೆ, ಪ್ರಾಂತ್ಯ ಎಲ್ಲ ಜಾತಿಯವ್ರನ್ನೆಲ್ಲ ಇಟ್ಕೊಂಡು ಒಂದು ಪತ್ರಿಕೆ ನಡೆದ್ರೆ ಮಾತ್ರ ಒಂದು ಡೈವರ್ಸಿಟಿ ತರೋಕ್ಕೆ ನಾವು ಸಾಧ್ಯ ಆಗುತ್ತೆ.
ಯಾಕಂದರೆ ಒಬ್ಬೊಬ್ಬರನ್ನ ಇಟ್ಕೊಂಡು ಒಂದೇ ಧರ್ಮನ ಇಟ್ಕೊಂಡು ಒಂದೇ ಜಾತಿಯವರಿಂದ ಒಂದು ಪತ್ರಿಕೆಗಳು ತಂದರೆ ಅದರ ಪತ್ರಿಕೆ ಚೆನ್ನಾಗಿ ಬರ್ಬೋದು, ಆದರೆ ಆ ಡೈವರ್ಸಿಟಿ ನಮ್ಮ ದೇಶದಲ್ಲಿ ಇರುವಂಥ ಈ ವೈವಿಧ್ಯತೆ ಏನಿದೆ ಅದನ್ನು ನಾವು ಕಾಪಾಡ್ಕೊಳ್ಳೋ ಒಂದು ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಈ ದೇಶನ ಒಗ್ಗಟ್ಟಾಗಿ ಇಟ್ಕೊಂಡು ಹೋಗಬೇಕು, ಪ್ರತಿಬಿಂಬಿಸಬೇಕಂದ್ರೆ ಮಾಧ್ಯಮಗಳು ಎಲ್ಲರೂ ನಾವು ಒಳಗೊಳ್ಳಲೇಬೇಕಾಗುತ್ತೆ. ಇನ್ನೊಂದು